ಗೊತ್ತಿಲ್ಲ ನನ್ಗೆ, ಅವ್ರು ಸಮಯ ಕೊಡ್ಬೇಕು. ಸಮಯ ಕೊಟ್ರೆ ಭೇಟಿ ಮಾಡ್ತೀನಿ. ಸಮಯ ಕೊಡಬೇಕು, ಕೊಟ್ರೆ ಭೇಟಿ ಮಾಡ್ತೀನಿ. ನನಗೇನೋ ಬೇರೆ ಬೇರೆ ವಿಚಾರಗಳಿದೆ, ಅದಕ್ಕೋಸ್ಕರ. ವಿಕಾಸ್ ಕುಮಾರ್ ಇದು ಕಾಲ್ತುಳಿತ ಪ್ರಕರಣದಲ್ಲಿ ಅಮಾನತು ಮಾಡಿದ್ರಲ್ಲ ಸರ್, ಸಿಎಟಿನಲ್ಲಿ ಆದೇಶ ಆಗಿದೆ. ಸರ್ಕಾರದ ಆದೇಶ ಏನಿದೆ ಅದನ್ನ ಸಸ್ಪೆನ್ಷನ್ ಯಾವತ್ತಾಗಿದೆ? ಈಗಾಗಿದೆ. ನೋಡ್ತೀನಿ, ಫುಲ್ ಆದೇಶ ಏನು ಅಂತ ಸಂಪೂರ್ಣವಾಗಿ ನೋಡಿದ್ಮೇಲೆ ರಿಯಾಕ್ಟ್ ಮಾಡ್ತೀನಿ. ನಂಗೆ ಗೊತ್ತಿರಲಿಲ್ಲ. ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಇದು ಹಿನ್ನಡೆ ಅಂತ ಎಲ್ಲ ನೋಡ್ತೀವಿ. ಏನು ಯಾವ ರೀತಿಯಲ್ಲಿ ಆದೇಶ ಮಾಡಿದ್ದಾರೆ ಅದನ್ನ ನೋಡಿ ಆನಂತರ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀನಿ. ಯಾಕಂದ್ರೆ DPR ಅವರಿಗೆ ಬರುತ್ತಲ್ಲ. ಇನ್ನಿಬ್ಬರು IPS ಅಧಿಕಾರಿಗಳ ಏನು ಆದೇಶ ಇದೆ ಅಮಾನತು, ಅದನ್ನು ಪರಿಶೀಲನೆ ಮಾಡಲಿ ಅಂತ ಸಿಎಟಿ ಹೇಳಿದೆ. ಅದೇ ನೋಡೋಣ ಏನು ಆದೇಶ ಮಾಡಿದ್ದಾರೆ ಅಂತ ನೋಡಿ, ಅದೇನು ಮುಂದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಜೊತೆ ಚರ್ಚೆ ಮಾಡಿ ಆಮೇಲೆ DPR ಅವ್ರ ಹತ್ರನೇ ಇರೋದ್ರಿಂದ ಅದನ್ನ ನಾವೆಲ್ಲ ಒಟ್ಟಿಗೆ ತೀರ್ಮಾನ ಮಾಡ್ತೀವಿ. ಈಗ ಪವರ್ ಶೇರಿಂಗ್ ವಿಚಾರ ಒಂದಷ್ಟು ಚರ್ಚೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರು ಈ ರೀತಿ ಮಾತಾಡಬಾರ್ದು ಅಂತ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ? ಅದಕ್ಕೆ ನಾವು ಮಾತಾಡೋದಿಲ್ಲ, ನಾವೇನು ಮಾತಾಡಲ್ವಲ್ಲ. ಆದ್ರೆ ಸರ್, ಈಗ ಇವರು ಮತ್ತೆ ಸಿಎಂ ಬದಲಾವಣೆ ವಿಚಾರದಲ್ಲಿ ಸರ್ ಹೈಕಮಾಂಡ್ ತೀರ್ಮಾನ ತೆಗೆದುಕೋಬಹುದು, ಬಟ್ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ನಮ್ಗೆ ಗೊತ್ತಿಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಷ್ಟ್ರಾಧ್ಯಕ್ಷರು. ಅವರು ತೀರ್ಮಾನ ಮಾಡಿ ಅವರು ಹೇಳಿದ ಮೇಲೆ ಮತ್ತೊಂದು ಅಪೀಲ್ ಇಲ್ಲ. ಆದ್ರಿಂದ ಅವರು ಹೇಳಿದ ಮೇಲೆ ಅದನ್ನ ನೀವು ಅಷ್ಟಕ್ಕೆ ಬಿಟ್ರೆ ಒಳ್ಳೇದು. ಸಿಎಂ ಹೇಳಿದ್ರೆ ಸರ್ 5 ವರ್ಷ ಬಂಡೆ ತರ ಇರುತ್ತೆ ಸರ್ಕಾರ. ಗೊತ್ತಿಲ್ಲಪ್ಪ ನನಗೆ. ನಾವು ಅವ್ರು ಹೇಳಿದ್ರು ನೀವು ಹೇಳಿ, ಅವ್ರು ಹೇಳಿದ್ರು ನೀವು ಹೇಳಿ, ಇದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ನಿಮ್ದು ನೆರೆಟಿವ್. ಆದ್ರೆ ಇವತ್ತು ಇವ್ರು ಮಾತಾಡಿದ್ದು ಸರ್, ಹೇಳಿದ್ರೆ ಇಕ್ಬಾಲ್ ಹುಸೇನ್ ಅವ್ರು ಮಾತಾಡಿದ್ದು, ಅನ್ಸಾರಿ ಅವ್ರು ಮಾತಾಡಿದ್ರು, ಅವೆಲ್ಲ ಬಿಟ್ಬಿಡಿ. ಅದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಕೊಡಕ್ ಹೋಗಲ್ಲ. ಬೇರೆ ಏನಾದ್ರಿ ಹೇಳ್ರಿ. ಪರಿಶಿಷ್ಟರ ಒಂದು ಗಣತಿ ಆಗ್ತಾ ಇದೆ ಸರ್. ಬೆಂಗಳೂರಿನಲ್ಲಿ ಸುಮ್ಮನೆ ಸುಮ್ಮನೆ ಮನೆಗಳಿಗೆ ಬರೀ ಸ್ಟಿಕ್ಕರ್ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಗಣತಿ ಮಾಡ್ತಾ ಇಲ್ಲ ಅನ್ನೋದು ಬಹಳ ದೊಡ್ಡ ಆರೋಪ. ಅದನ್ನ ಮಹದೇವಪ್ಪನವ್ರ ಗಮನಕ್ಕೆ ತರ್ತೀನಿ ನಾನು. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದಾನೇ ಆಗ್ತಾ ಇರೋದು. ಅವರ ಗಮನಕ್ಕೆ ತರ್ತೀನಿ. ಹೇಗೆ ಅದನ್ನ ಸರಿ ಮಾಡಬೇಕು ಮಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.